ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ವೀಕ್ಷಕರೇ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಯಾವ ರೆಸಿಪಿ ತೋರಿಸ್ತಾ ಇಲ್ಲ, ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಆಷಾಢ ಮಾಸ ಬಂದಿದೆ ಇವಾಗ. ಆಷಾಢ ಮಾಸ ಅಂದ ತಕ್ಷಣ ಎಲ್ರಿಗೂ ಒಂಥರ ಬ್ಯಾಡ್ ಒಪಿನಿಯನ್. ಆಷಾಢ ಮಾಸ ಅಂದರೆ ಒಂದು ಬ್ಯಾಡ್ ಒಪಿನಿಯನ್, ಅದೆಲ್ಲ ಕೆಟ್ಟದ್ದು. ಆಷಾಢ ಮಾಸ ಅಂದ ತಕ್ಷಣ ಕೆಟ್ಟದ್ದು ಅನ್ನೋದು ನಮ್ಮ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಇವಾಗೆಲ್ಲ ನಮ್ಮ ಮನೆಗೆಲ್ಲ ಫ್ರಿಜ್ ತರಬೇಕು, ವಾಷಿಂಗ್ ಮಿಷಿನ್ ತರಬೇಕು, ಆಷಾಢ ಮಾಸ ಬೇಡ, ಮದುವೆ ಮಾಡಬೇಕು ಆಷಾಢ ಮಾಸ ಬೇಡ, ಯಾವ ಶುಭ ಕಾರ್ಯಗಳಿಗೂ ಆಷಾಢ ಮಾಸ ಬೇಡ ಅಂತ ಹೇಳ್ತೀವಿ. ಬಟ್ ಒಂದು ಕ್ಲಾರಿಟಿ ಕೊಡ್ತೀನಿ, ಯಾವ ಶಾಸ್ತ್ರಗಳಲ್ಲೂ ಆಷಾಢ ಮಾಸ ಕೆಟ್ಟದ್ದು ಅಂತ ಉಲ್ಲೇಖ ಆಗಿಲ್ಲ. ನಾವು ಯಾಕೆ ಅದ್ರ ಬಗ್ಗೆ ಬ್ಯಾಡ್, ನಮ್ಮ ಹಿರಿಯರು ಹೇಳಿರೋ ಕಾರಣಗಳು ಬೇರೆ, ರೀಸನ್ಸ್ ಬೇರೆ ಅಷ್ಟೇ. ಹಿರಿಯರು ಮಾಡಿರುವಂಥದ್ದು ಯಾಕೆ ಅಂದರೆ, ಆಷಾಢ ಮಾಸದಲ್ಲಿ ಹೊರಗಡೆ ಮಳೆ ತುಂಬ ಬರ್ತಾ ಇರುತ್ತೆ, ತುಂಬ ಗಾಳಿ ಥಂಡಿ ವಾತಾವರಣ ಇರುತ್ತೆ. ಆ ಕಾರಣಕ್ಕೆ ಆಷಾಢ ಮಾಸ ಪ್ರಶಸ್ತ ಅಲ್ಲ ಅನ್ನೋ ಕಾರಣಕ್ಕೆ ಶುಭ ಕಾರ್ಯಗಳಿಗೆ ಅಂದ ತಕ್ಷಣ ಜನಗಳೆಲ್ಲ ತುಂಬ ಜನ ಸೇರ್ತಾರೆ. ವಯಸ್ಸಾದವರು ಮತ್ತು ಮಕ್ಕಳು ಎಲ್ಲ ಸೇರ್ತಾರೆ. ಈ ತುಂಬ ಮಳೆ ಗಾಳಿಯಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಯಾವ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನ ಮಾಡಿದ್ದಾರೆ. ಬಟ್ ಅದು ನಾವೆಲ್ಲ ಆಷಾಢ ಮಾಸದಲ್ಲಿ ಮದುವೆ ಮಾಡಿಬಿಟ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಆಮೇಲೆ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಮನೇಲಿದ್ದರೆ ಚೆನ್ನಾಗಿ, ಅತ್ತೆ ಸೊಸೆ ಮಧ್ಯೆ ಬಿರುಕು ಬಂದ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಅದು ಏನೂ ಅಲ್ಲ. ಆಷಾಢ ಮಾಸದಲ್ಲಿ ಒಂದು ಹೆಣ್ಮಗಳನ್ನ ಮನೆಗೆ ಹೊಸದಾಗಿ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ. ಬಟ್ ಆ ಹೆಣ್ಣು ಮಗಳಿಗೆ ಆಗ ಆಷಾಢ ಮಾಸದಲ್ಲೆಲ್ಲ ಗೊತ್ತೇ ಇದೆ, ಕೃಷಿ ಚಟುವಟಿಕೆಗಳು ಜಾಸ್ತಿ ನಡೆಯುತ್ತೆ. ಆ ಚಟುವಟಿಕೆಗಳಲ್ಲಿ ಅತ್ತೆ ಬ್ಯುಸಿ ಆಗಿರ್ತಾರೆ. ಆ ಬ್ಯುಸಿಯಲ್ಲಿ ಏನು ಒತ್ತಡಗಳ ಪರಿಸ್ಥಿತಿಯಲ್ಲಿ ಇಬ್ಬರಿಗೂ ಕ್ಲಾಶ್ ಆಗುತ್ತೆ. ಆ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು ಅನ್ನೋ ಕಾನ್ಸೆಪ್ಟನ್ನು ತಗೊಂಡು ಬಂದಿದ್ದಾರೆ. ಅವಳು ಹೊಸದಾಗಿ ಬಂದಿರ್ತಾಳೆ, ಅವಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗಿರುತ್ತೆ. ಆ ಕಾರಣಕ್ಕೆ ಹೇಳಿದ್ದಾರೆ. ಮತ್ತು ಇನ್ನೊಂದು, ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅಂತಾನು ಹೇಳಿದ್ದಾರೆ. ಯಾಕೆ ಅನ್ನೋದ್ರಿಂದ, ಮಳೆಗಾಲದಲ್ಲಿ ಒಂದು ಹೆಣ್ಣು ಗರ್ಭ ಧರಿಸೋದ್ರಿಂದ ಆ ಹುಟ್ಟೋ ಮಗುಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಥಂಡಿ ವಾತಾವರಣದಲ್ಲಿ, ಆ ಥಂಡಿ ವಾತಾವರಣದಲ್ಲಿ ಮಗುಗೆ ರಕ್ತ ಹೆಪ್ಪು ಕಟ್ಟೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೆ ಆಷಾಢ ಮಾಸ ಪ್ರಶಸ್ತ ಅಲ್ಲ ಅಂತ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ನಾವು ಹೋಗಿ ಡಾಕ್ಟರ್ಸ್ ಹತ್ರನೂ ನಾವು ಕೇಳ್ಬೋದು, ಯಾಕೆ ಥಂಡಿ ಗಾಳಿಯಲ್ಲಿ ಗರ್ಭಧಾರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸೈಂಟಿಫಿಕಲಿನೂ ನಾವೆಲ್ಲ ಸೈಂಟಿಫಿಕ್ ಅಂದರೆ ಬೇಗ ಒಪ್ಕೊಂಡು ಬಿಡ್ತೀವಿ ಅಲ್ವಾ. ಹಾಗೆ ಅದನ್ನು ಅವಾಗ ಹಿರಿಯರಿಗೆ ಸೈನ್ಸ್ ಇರಲಿಲ್ಲ, ಜ್ಞಾನ ಮಾತ್ರ ಇತ್ತು. ಆ ಜ್ಞಾನ ಮೈಂಡಲ್ಲಿ ಇಟ್ಕೊಂಡು ಅವರು ಈ ಆಚರಣೆಗಳನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ರೆ ಹೊರತು ಅದು ಶಾಸ್ತ್ರ ಅಲ್ಲ. ಕೆಟ್ಟದಾಗ್ಬಿಡುತ್ತೆ, ಅದು ಶಾಸ್ತ್ರ ಅಲ್ಲ. ಓಕೆ, ಯಾವ ಶಾಸ್ತ್ರ ಆಗಮಗಳು ಪುರಾಣಗಳು ಯಾವ ಗ್ರಂಥಗಳಲ್ಲೂ ಆಷಾಢ ಮಾಸ ಕೆಟ್ಟದಂತ ಹೇಳಿಲ್ಲ. ಒಂದು ವಿಷಯನ ನಾನು ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡ್ತೀನಿ. ಶಿವ ಪಾರ್ವತಿಗೆ ತನ್ನ ಅಮರತ್ವದ ರಹಸ್ಯನ ಹೇಳಿದ್ದು ಈ ಆಷಾಢ ಮಾಸದಲ್ಲಿ. ಅಮರತ್ವ ಹೇಗೆ, ಅಮರತ್ವದ ರಹಸ್ಯನ ಪಾರ್ವತಿಗೆ ಹೇಳಿದ್ದಂಥ ಮಾಸ ಈ ಆಷಾಢ ಮಾಸ. ಹಾಗೆ ನಾವು ಅಮರನಾಥದಲ್ಲಿ ಹಿಮಲಿಂಗ ಕಾಣಿಸ್ಕೊಳ್ಳುತ್ತೆ, ಹಿಮಲಿಂಗ ಕಾಣಿಸೋದು ಸಹ ಈ ಆಷಾಢ ಮಾಸದಲ್ಲೇನೆ. ಆಮೇಲೆ ಗಂಗೆ ಭೂಮಿಗೆ ಹರಿದು ಬಂದಿದ್ದು ಸಹ ಈ ಆಷಾಢ ಮಾಸದಲ್ಲೇನೆ. ಮತ್ತೆ ಪತಿವ್ರತೆ ಅನಸೂಯ ದೇವಿ ಇದ್ದಾರೆ, ನಿಮಗೆ ಅವ್ರ ಬಗ್ಗೆ ಇನ್ನೊಂದಿನ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಅವರು ಆಷಾಢ ಮಾಸದಲ್ಲಿ 4 ಸೋಮವಾರ ಶಿವನನ್ನ ಆರಾಧಿಸಿ ತನ್ನ ಗಂಡನ್ನ ಹೇಗೆ ಉಳಿಸ್ಕೊಂಡ್ರು ಅನ್ನೋದನ್ನ ನಾನು ಹೇಳ್ತೀನಿ. ಅವರು ಸಹ ಈ ಆಷಾಢ ಮಾಸದಲ್ಲೇ ಮಾಡಿದ್ದು. ಭೀಮನ ಅಮಾವಾಸ್ಯೆ, ಎಂತೆಂಥ ಒಳ್ಳೆ ಒಳ್ಳೆ ಕಾರ್ಯಗಳು ನಡೆದಿರೋದು ನಮ್ಮ ಆಷಾಢ ಮಾಸದಲ್ಲಿ. ಆದರೂ ಆಷಾಢ ಮಾಸ ಕೆಟ್ಟದ್ದು ಅನ್ನೋದು ನಮ್ಮ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಬಟ್ ಅದನ್ನೆಲ್ಲ ತೆಗೆದುಹಾಕಿ ಅಂತ ನಾನು ಯಾಕಂದ್ರೆ ಅದನ್ನು ಮೈಂಡ್ ಆಷಾಢ ಮಾಸನ ದೂಷಿಸಬೇಡಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ನಿಮ್ಮ ಒಪಿನಿಯನ್ ಕೂಡ ಹೌದು. ಹಿರಿಯರು ಮಾಡ್ಕೊಂಡು ಬಂದಿರೋದನ್ನ ಫಾಲೋ ಮಾಡಿ. ಬಟ್ ಅದು ಮುಂದಿನ ಪೀಳಿಗೆಗೆ ಅದನ್ನ ಶಾಸ್ತ್ರ ಅಂತ ಹೇಳಿ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಬೇಡಿ ಅಂತ ನನ್ನ ಒಂದು ಅನಿಸಿಕೆ, ಒಂದು ಅಭಿಪ್ರಾಯ. ಅದು ನಿಮ್ಮ ಅನಿಸಿಕೆ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಒಳ್ಳೆಯದನ್ನ ನಾವು ಇಟ್ಕೊಂಡು, ಮತ್ತೆ ಇನ್ನೊಂದು, ಈ ಆಷಾಢ ಮಾಸದಲ್ಲಿ ಕೃಷಿ ಚಟುವಟಿಕೆಗಳು ತುಂಬ ನಡೆಯುತ್ತೆ. ಕೃಷಿ ಚಟುವಟಿಕೆಗಳೇ ಆಷಾಢ ಮಾಸದಲ್ಲಿ ನಡೆಯೋದು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಹ
ಈ ಮಾಸದಲ್ಲೇ ಅವಲಂಬಿತ ಆಗಿರುತ್ತೆ. ಹೇಗೆ ಅಂತ ಕೇಳ್ತೀರಾ? ಈ ಮಾಸದಲ್ಲೇ ಎಲ್ಲ ರೈತರು ಬಿತ್ತನೆ ಮಾಡುವಂಥ ಕೆಲಸ ಈ ಆಷಾಢ ಮಾಸದಲ್ಲೇ ಮಾಡೋದು. ಈ ಬೆಳೆ ಬೆಳೆದಿದ್ದು ಏನಿದೆ, ಈ ಮಾಸದಲ್ಲಿ ಬಿತ್ತನೆ ಮಾಡಿದಂಥ ಬೆಳೆ ಸಮೃದ್ಧವಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಬಿತ್ತನೆ ಮಾಡ್ತಾರೆ. ಇದರಲ್ಲಿ ಫಸಲು ಚೆನ್ನಾಗಿ ಬಂದು ರೈತರು ಚೆನ್ನಾಗಾದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾವೆಲ್ಲ ಕುಡಿಯೋ ನೀರು, ನಾವೆಲ್ಲ ಬಳಸುವಂಥ ನೀರು ಸಹ ಆಷಾಢ ಮಾಸದಲ್ಲಿ ಬರೋ ಮಳೆಯ ಮೇಲೇ ಡಿಪೆಂಡ್ ಆಗಿದೆ. ವರ್ಷ ಪೂರ ನಮಗೆ ಆಷಾಢ ಮಾಸದ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ನಮಗೆಲ್ಲ ಸಮೃದ್ಧಿ ಸೌಕರ್ಯ ಎಲ್ಲ ಮಾಡ್ಕೊಡ್ತಾರೆ ಆಷಾಢ ಮಾಸ. ಅಂದರೂ ನಾವು ಆಷಾಢ ಮಾಸ ತುಷಿಸ್ತಾ ಇರ್ತೀವಿ. ಇದು ತಪ್ಪು ಅಂತ ನನ್ನ ಅನಿಸಿಕೆ. ಯಾವತ್ತೂ ಆಷಾಢ ಮಾಸ ಕೆಟ್ಟದ್ದಲ್ಲ, ಅಶುಭ ಅಲ್ಲ. ಯಾವ ಶಾಸ್ತ್ರಗಳಲ್ಲೂ ಆಷಾಢ ಮಾಸ ಕೆಟ್ಟದ್ದು ಅಶುಭ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ, ಬಟ್ ಟೈಮ್ ತುಂಬ ಕಡಿಮೆ ಮಾತಾಡಬೇಕು. ಹಾಗಾಗಿ ನಾನು ಒಂದು ಇಂಪಾರ್ಟೆನ್ಸ್ ಹೇಳಿದ್ದೀನಿ ಅಷ್ಟೇ. ಅದನ್ನು ನೀವು ಅರ್ಥೈಸ್ಕೊಂಡು ನಿಮ್ಮ ಯುವ ಪೀಳಿಗೆಗೆ ಅದರ ಮಾರ್ಗದರ್ಶನ ಬೇರೆ ರೀತಿಯಲ್ಲಿ ಮಾಡಿ. ಆಗ ಸೈನ್ಸ್ ಅನ್ನೋದು ಇರಲಿಲ್ಲ, ಈಗ ಇದೆ. ಸೈನ್ಸ್ ಏನು ಹೇಳಿದ್ರು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಬಟ್ ಆಗೆಲ್ಲ ವಿಜ್ಞಾನ ಇರಲಿಲ್ಲ, ಓನ್ಲಿ ಜ್ಞಾನ, ಬರೀ ಜ್ಞಾನ ಮಾತ್ರ ಅಷ್ಟೇ ಇದ್ದಿದ್ದು. ಆ ಜ್ಞಾನದ ಮುಖಾಂತರನೇ ಗೈಡೆನ್ಸ್ ಮಾಡ್ತಾ ಇದ್ರು ನಮ್ಮ ಹಿರಿಯರು. ಆ ಗೈಡೆನ್ಸ್ನ ಮುಂದುವರ್ಸ್ಕೊಂಡು ಹೋಗಬೇಕೇ ಹೊರತು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ನಾವು ಅದನ್ನು ತಪ್ಪಾಗಿ ಮಕ್ಕಳಿಗೂ ಗೈಡೆನ್ಸ್ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದಿಷ್ಟು ನಾನು ತುಂಬ ಇದೆ. ಆಷಾಢ ಮಾಸದ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇಡೀ ದಿನಗಳು ಸಾಲಲ್ಲ. ನಾನು ಬೇಕಾ ಒಂದು 5 ಪಾಯಿಂಟ್ಸ್ನ ನಂಗೆ ಗೊತ್ತಿರುವಂಥದ್ದನ್ನು ನಾನು ಹೇಳಿದ್ದೀನಿ. ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ. ಅದು ಮುಂದೆ ನೋಡೋಣ, ಇನ್ನೊಂದು ವಿಡಿಯೋಸ್ ಮಾಡಿ ಹೇಳ್ತೀನಿ. ಬಟ್ ಆಷಾಢ ಮಾಸದಲ್ಲಿ ದೀಪನ ಪ್ರತಿದಿನ ಸಂಜೆ ದೀಪನ ಒಂದು ಸಗಣಿನ ಸಾರಿಸ್ಬಿಟ್ಟು ಹೊರಗಡೆ ದೀಪ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲಿ ಲಕ್ಷ್ಮಿನ ಪೂಜಿಸಿ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.